ನಮಸ್ಕಾರ. ಗ್ರಹಗಳ ಗತಿಗಳ ಆಧಾರದಲ್ಲಿ ನಿಮ್ಮ ದೈನಂದಿನ ರಾಶಿ ಭವಿಷ್ಯವನ್ನು ನಿಖರವಾಗಿ ನೀಡುತ್ತೇನೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಸ್ಪಷ್ಟ ಪರಿಹಾರಗಳನ್ನು ನೀಡುತ್ತೇನೆ. ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಮೇಷರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸ್ವಲ್ಪ ವ್ಯಾಯಾಮದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಇದು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ತಾಜಾತನವನ್ನು ತರುತ್ತದೆ. ಇದನ್ನು ಪ್ರತಿದಿನ ನಿಯಮಿತವಾಗಿ ಮಾಡಿ ಮತ್ತು ಅದಕ್ಕೆ ಅಂಟಿಕೊಳ್ಳಲು ಪ್ರಯತ್ನಿಸಿ. ಇಂದು ನೀವು ದೋಷಯುಕ್ತ ಎಲೆಕ್ಟ್ರಾನಿಕ್ ವಸ್ತುವನ್ನು ಸರಿಪಡಿಸಲು ಹಣವನ್ನು ಖರ್ಚು ಮಾಡಬಹುದು. ಖರ್ಚು ಮಾಡುವ ಮೊದಲು ದರ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ. ತುರ್ತು ಖರ್ಚುಗಳನ್ನು ಯೋಜಿತ ಬಜೆಟ್ಗೆ ಹೊಂದಿಸಿ. ನಿಮ್ಮ ಬಿಡುವಿನ ಸಮಯವನ್ನು ಮನೆಯ ಸೌಂದರ್ಯೀಕರಣಕ್ಕಾಗಿ ಬಳಸಿ. ಸಣ್ಣ ಬದಲಾವಣೆಗಳು ಕುಟುಂಬಸ್ಥರನ್ನು ಸಂತೋಷಪಡಿಸುತ್ತವೆ. ಅವರ ಪ್ರತಿಕ್ರಿಯೆಯನ್ನು ಗಮನಿಸಿ ಮತ್ತು ಸಣ್ಣ ದಿವಣೆಗಳಿಗೆ ಗಮನ ನೀಡಿ. ನಿಮ್ಮ ಪ್ರಿಯತಮೆಯ ತೋಳಿನಲ್ಲಿ ನೀವು ಸಾಂತ್ವನವನ್ನು ಕಾಣುತ್ತೀರಿ. ಪ್ರಣಯ ಗೀತೆಗಳು, ಸುಗಂಧಭರಿತ ಮೇಣದ ಬತ್ತಿಗಳು ಮತ್ತು ಉತ್ತಮ ಆಹಾರ ನಿಮ್ಮ ಸಂಗಾತಿಯೊಂದಿಗೆ ದಿನವನ್ನು ವಿಶೇಷ ಮಾಡುತ್ತವೆ. ಸಣ್ಣ ರೊಮ್ಯಾಂಟಿಕ್ ಕೃತ್ಯಗಳು ಸಂಬಂಧವನ್ನು ಗಾಢಗೊಳಿಸುತ್ತವೆ. ಇಂದು ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಪ್ರಾಧಾನ್ಯತೆಗಳನ್ನು ಗುರುತಿಸಿ ಮತ್ತು ಮಧ್ಯಾಹ್ನದ ಸಣ್ಣ ವಿರಾಮಗಳನ್ನು ಸೇರಿಸಿ. ನಿಮ್ಮ ಅಗತ್ಯವಿರುವ ಯಾರೋ ನಿಮಗಾಗಿ ಮನೆಯಲ್ಲಿ ಕಾಯುತ್ತಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ. ಇಂದು ರಾತ್ರಿಯಲ್ಲಿ ನೀವು ಹತ್ತಿರದ ಯಾರೊಂದಿಗಾದರೂ ಫೋನ್ನಲ್ಲಿ ದೀರ್ಘಕಾಲ ಮಾತನಾಡಬಹುದು. ಜೀವನದಲ್ಲಿ ನಡೆಯುತ್ತಿರುವ ವಿಷಯಗಳ ಬಗ್ಗೆ ತೆರೆಯಾಗಿ ಚರ್ಚಿಸಿ ಮತ್ತು ಪರಸ್ಪರ ಬೆಂಬಲವನ್ನು ಹಂಚಿಕೊಳ್ಳಿ. ಪರಿಹಾರ: ಹಸಿರು ವಾಹನಗಳನ್ನು ಬಳಸುವುದರಿಂದ ನಿಮ್ಮ ಆರ್ಥಿಕ ಜೀವನ ಉತ್ತಮಗೊಳ್ಳುತ್ತದೆ. ಸಣ್ಣ ಪರಿಸರ ಸ್ನೇಹಿ ಕ್ರಮಗಳು ದೀರ್ಘಕಾಲದಲ್ಲಿ ಲಾಭ ತರುತ್ತವೆ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೇಮ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ವೃಷವರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಧ್ಯಾನ ಮತ್ತು ಯೋಗವು ಆಧ್ಯಾತ್ಮಿಕ ಮತ್ತು ದೈಹಿಕ ಲಾಭಗಳನ್ನು ತರುತ್ತವೆ. ಬೆಳಗಿನ ಸಣ್ಣ ಯೋಗಾಸನಗಳು ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ. ಇವುಗಳನ್ನು ದಿನಚರಿಯಲ್ಲಿ ಸೇರಿಸಿದರೆ ದೀರ್ಘಕಾಲದ ಆರೋಗ್ಯ ಲಾಭಗಳು ಕಾಣಿಸುತ್ತವೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಇಂದು ಹೆಚ್ಚು ವಿಪರೀತ ಖರ್ಚುಗಳನ್ನು ತಪ್ಪಿಸಲು ಪ್ರಯತ್ನಿಸಿ. ತುರ್ತು ಖರ್ಚುಗಳು ಬಂದರೆ ಬಜೆಟ್ ಪರಿಶೀಲಿಸಿ ಮತ್ತು ಅನಗತ್ಯ ಖರೀದಿಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ದಿನದ ನಂತರ ಅನಿರೀಕ್ಷಿತ ಶುಭ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಹರ್ಷೋದ್ಗಾರವನ್ನು ತರುತ್ತದೆ. ಈ ಸುದ್ದಿಯನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಸಣ್ಣ ಸಂಭ್ರಮವನ್ನು ಆಚರಿಸಿ. ಈ ಕ್ಷಣಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಏಕಪಕ್ಷೀಯ ಮೋಹವು ಇಂದು ವಿನಾಶಕಾರಿ ಎಂದು ಸಾಬೀತಾಗಬಹುದು. ಭಾವನೆಗಳನ್ನು ಸಮತೋಲನದಿಂದ ನಿರ್ವಹಿಸಿ ಮತ್ತು ತಕ್ಷಣದ ನಿರ್ಧಾರಗಳನ್ನು ತಪ್ಪಿಸಿ. ಮನೆಯಲ್ಲಿ ಬಿದ್ದಿರುವ ಹಳೆಯ ವಸ್ತುವನ್ನು ಕಂಡು ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳಬಹುದು. ಈ ನಾಸ್ಟಾಲ್ಜಿಯಾ ನಿಮ್ಮ ಮನಸ್ಸಿಗೆ ಸೌಮ್ಯ ಸ್ಪರ್ಶವನ್ನು ನೀಡುತ್ತದೆ. ನಿಮ್ಮ ಸಂಗಾತಿಯ ವರ್ತನೆ ಇಂದು ಸ್ವಕೇಂದ್ರೀಕೃತವಾಗಿ ವರ್ತಿಸಬಹುದು. ಅವರಿಂದ ದೂರವಿರುವಂತೆ ಭಾಸಿಸಿದರೆ ಒತ್ತಾಯಿಸಬೇಡಿ. ಅವರ ಜಾಗತಿಕ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಶಾಂತ ಸಂವಾದವನ್ನು ಆರಿಸಿ. ನಿಮ್ಮ ಪ್ರೀತಿಪಾತ್ರರು ನಿಮ್ಮ ನಿರಂತರ ಸಂತೋಷದ ಮೂಲವೆಂದು ನೀವು ಇಂದು ಸ್ಪಷ್ಟವಾಗಿ ಅರಿತುಕೊಳ್ಳುತ್ತೀರಿ. ಸ್ವಲ್ಪ ವಿಶ್ರಾಂತಿ ಮತ್ತು ಸ್ವಯಂ ಕಾಳಜಿಗೆ ಸಮಯ ಮೀಸಲಿಡಿ. ತೋಟದಲ್ಲಿ ಸಣ್ಣ ಕೆಲಸಗಳು ಅಥವಾ ಸಾಂತ್ವನಗೊಳಿಸುವ ಚಟುವಟಿಕೆಗಳು ಮನಸ್ಸಿಗೆ ತಾಜತನವನ್ನು ತರುತ್ತವೆ. ಮಧ್ಯಾಹ್ನದ ಸ್ವಲ್ಪ ವಿರಾಮ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ನಿಮ್ಮ ಶಕ್ತಿಯನ್ನು ಪುನರ್ಚೈತನ್ಯಗೊಳಿಸುತ್ತವೆ. ಪರಿಹಾರ: ನಿಮ್ಮ ಪೂಜಾ ಕೋಣೆ ಅಥವಾ ಬಲಿಪೀಠದಲ್ಲಿ ನಿಮ್ಮ ಕುಲದೇವತೆಯ ತಾಮ್ರದ ವಿಗ್ರಹವನ್ನಿಡಿ ಮತ್ತು ಪರಸ್ಪರ ನಂಬಿಕೆ ಮತ್ತು ತಿಳುವಳಿಕೆಗಾಗಿ ಪ್ರತಿದಿನ ಪೂಜೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಕುಟುಂಬದ ಸಂತೃಪ್ತಿಯಿಂದ ತುಂಬಿಲ್ಲಿ. ಶುಭವಾಗಲಿ. ನಮಸ್ಕಾರ ಮಿಥುನರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬಿಡುವಿಲ್ಲದ ದಿನದ ಹೊರತಾಗಿಯೂ ನಿಮ್ಮ ಆರೋಗ್ಯವು ಪರಿಪೂರ್ಣವಾಗಿರುತ್ತದೆ. ಸಣ್ಣ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಮಧ್ಯಾಹ್ನದ ಸಣ್ಣ ವಿಶ್ರಾಂತಿ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ಮನಸ್ಸಿಗೆ ತಾಜಾತನವನ್ನು ತರುತ್ತವೆ.
ಜೀವನದ ಕಠಿಣ ಸಮಯದಲ್ಲಿ ಹಣವು ನಿಮಗೆ ನೆರವಾಗುತ್ತದೆ. ಆದ್ದರಿಂದ ಇಂದಿನಿಂದ ನಿಮ್ಮ ಹಣವನ್ನು ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಪರಿಗಣಿಸಿ. ತುರ್ತು ನಿಧಿ ರೂಪಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಕುಟುಂಬ ಸದಸ್ಯರು ನಿಮ್ಮ ನಿರೀಕ್ಷೆಗಳನ್ನು ತಕ್ಷಣ ಪೂರೈಸದೇ ಇರಬಹುದು. ಅವರ ಕಾರ್ಯಶೈಲಿಯನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಬದಲಾಗಿ ನಿಮ್ಮ ಶೈಲಿಯನ್ನು ಹೊಂದಿಸಿ ಮತ್ತು ಉಪಕ್ರಮವನ್ನು ವಶಪಡಿಸಿಕೊಳ್ಳಿ. ಸಹಾನುಭೂತಿ ಮತ್ತು ಸ್ಪಷ್ಟ ಸಂವಾದವು ಸಂಬಂಧಗಳನ್ನು ಬಲಪಡಿಸುತ್ತದೆ. ಹಿಂದಿನ ತಪ್ಪುಗಳನ್ನು ಕ್ಷಮಿಸುವುದರ ಮೂಲಕ ಮತ್ತು ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ನೀವು ನಿಮ್ಮ ಜೀವನವನ್ನು ಯೋಗ್ಯವಾಗಿಸಬಹುದು. ಸಣ್ಣ ಸಂತೋಷಗಳನ್ನು ಆಚರಿಸಿ ಮತ್ತು ದೈನಂದಿನ ಕ್ಷಣಗಳಲ್ಲಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ಇಂದು ನಿಮ್ಮ ಕೈಯಲ್ಲಿ ಬಿಡುವಿನ ಸಮಯವಿದೆ, ಅದನ್ನು ಧ್ಯಾನಕ್ಕೆ ಮೀಸಲಾಗಿಸಿ. ಗಹನ ಉಸಿರಾಟ ಮತ್ತು ಸಣ್ಣ ಧ್ಯಾನ ಅಭ್ಯಾಸಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತವೆ ಮತ್ತು ಮನೋಭಾವವನ್ನು ಸಮತೋಲನಗೊಳಿಸುತ್ತವೆ. ಇಂದು ನಿಮ್ಮ ಜೀವನ ಸಂಗಾತಿಯ ಪ್ರೀತಿಯ ಬೆಚ್ಚನೆಯ ಅನುಭವವನ್ನು ನೀವು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧವನ್ನು ಗಾಢಗೊಳಿಸುತ್ತವೆ. ರೊಮ್ಯಾಂಟಿಕ್ ಕ್ಷಣಗಳನ್ನು ಸೃಷ್ಟಿಸಿ ಮತ್ತು ಪರಸ್ಪರ ಬೆಂಬಲವನ್ನು ಹಂಚಿಕೊಳ್ಳಿ. ಇಂದು ಹೊರಗಿನಿಂದ ತಿನ್ನುವುದು ನಿಮ್ಮ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಹಾನಿಕಾರಕವಾಗಬಹುದು. ಸೌಮ್ಯ ಹೋಮ್ಮೇಡ್ ಆಹಾರವನ್ನು ಆಯ್ಕೆ ಮಾಡಿ ಮತ್ತು ಜೀರ್ಣಕ್ಕೆ ಅನುಕೂಲವಾದ ಆಹಾರ ಸೇವಿಸಿ. ಇಂದು ನಿಮ್ಮ ಮನಸ್ಸು ಶಾಂತವಾಗಿರಲಿ. ಧೈರ್ಯದಿಂದ ಹಣಕಾಸು ನಿರ್ಧಾರಗಳನ್ನು ಮಾಡಿ. ಕುಟುಂಬದೊಂದಿಗೆ ಸಹಾನುಭೂತಿಯನ್ನು ಕಾಪಾಡಿ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಪರಿಹಾರ: ಆರ್ಥಿಕವಾಗಿ ದುರ್ಬಲ ಮಹಿಳೆಯರಿಗೆ ಹಾಲಿನ ಪ್ಯಾಕೆಟುಗಳನ್ನು ದಾನ ಮಾಡಿ. ನಿರಂತರ ಸಮೃದ್ಧಿಗಾಗಿ ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ. ಭಾನುವಾರ ಜನವರಿ 11, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಸ್ನೇಹಿತರು ನಿಮ್ಮ ಬೆಂಬಲವಾಗಿದ್ದು ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಿಸುತ್ತಾರೆ. ಅವರೊಂದಿಗೆ ಸಣ್ಣ ಸಂಭಾಷಣೆಗಳು ಮತ್ತು ಹಾಸ್ಯಭರಿತ ಕ್ಷಣಗಳನ್ನು ಹಂಚಿಕೊಳ್ಳಿ. ಈ ಬೆಂಬಲವು ನಿಮ್ಮ ದಿನವನ್ನು ಬೆಳಗಿಸುತ್ತದೆ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಇಂದು ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಬಜೆಟ್ ಅನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಹೆತ್ತವರೊಂದಿಗೆ ಸಂಬಂಧ ಮತ್ತು ದೃಷ್ಟಿಕೋನ. ಹೆತ್ತವರನ್ನು ಮೆಚ್ಚಿಸಲು ನಿಮಗೆ ಕಷ್ಟವಾಗಬಹುದು. ಅವರ ದೃಷ್ಟಿಕೋನದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರು ನಿಮ್ಮ ಎಲ್ಲಾ ಗಮನ, ಪ್ರೀತಿ ಮತ್ತು ಸಮಯಕ್ಕೆ ಅರ್ಹರು. ಸೌಮ್ಯತೆ ಮತ್ತು ಶ್ರದ್ಧೆಯಿಂದ ಅವರೊಂದಿಗೆ ಸಂವಹಿಸಿ. ಭಾವನಾತ್ಮಕ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಈ ಭಾವನೆಗಳನ್ನು ಒಪ್ಪಿಕೊಳ್ಳಿ ಮತ್ತು ತಕ್ಷಣದ ನಿರ್ಧಾರಗಳನ್ನು ತಪ್ಪಿಸಿ. ಗಹನ ಉಸಿರಾಟ, ಸಣ್ಣ ಧ್ಯಾನ ಅಥವಾ ನಡೆಗೆ ನಿಮ್ಮ ಮನಸ್ಸಿಗೆ ತಕ್ಷಣ ಶಾಂತಿಯನ್ನು ತರುತ್ತವೆ. ಬಿಡುವಿನ ವೇಳೆಯಲ್ಲಿ ನೀವು ಯಾವುದೇ ಆಟವನ್ನಾದರೂ ಆಡಬಹುದು, ಆದರೆ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ಹಾಗಾಗಿ ಸುರಕ್ಷತೆಯನ್ನು ಪ್ರಾಥಮಿಕವಾಗಿ ತೆಗೆದುಕೊಳ್ಳಿ. ಕ್ರೀಡೆಗಳಲ್ಲಿ ಸೂಕ್ತ ಜಾಗರೂಕತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಬಿಡುವಿಲ್ಲ ವೇಳೆಯಿಂದಾಗಿ ಸಂಗಾತಿ ಇಂದು ಅಮುಖ್ಯವೆಂದು ಭಾವಿಸಬಹುದು. ಸಂಜೆ ಅವರು ಅಸಮಾಧಾನವನ್ನು ತೋರಿಸಿದರೆ ಒತ್ತಾಯಿಸಬೇಡಿ. ಶಾಂತ ಸಂಭಾಷಣೆ ಮತ್ತು ಸಣ್ಣ ಗಮನ ಸಂಬಂಧವನ್ನು ಪುನಃ ಸಮತೋಲನಕ್ಕೆ ತರುತ್ತದೆ. ಇಂದು ಸಹೋದ್ಯೋಗಿಯೊಬ್ಬರು ನಿಮಗೆ ಉಪಯುಕ್ತ ಸಲಹೆಗಳನ್ನು ನೀಡಬಹುದು. ಮೊದಲಿಗೆ ನಿಮಗೆ ಅದು ಇಷ್ಟವಾಗದಿರಬಹುದು, ಆದರೆ ತಾತ್ಕಾಲಿಕ ವಿರಾಮದ ನಂತರ ಅದರ ಮೌಲ್ಯವನ್ನು ಪರಿಗಣಿಸಿ. ಹೊಸ ದೃಷ್ಟಿಕೋನಗಳು ನಿಮ್ಮ ಕೆಲಸವನ್ನು ಸುಧಾರಿಸಬಹುದು. ಪರಿಹಾರ: ಕುಟುಂಬದಲ್ಲಿ ಆನಂದವನ್ನು ಕಾಪಾಡಿಕೊಳ್ಳಲು ಹಸುಗಳಿಗೆ ಹಿಟ್ಟು ಮತ್ತು ಕರು ಇರುವೆಗಳಿಗೆ ಸಕ್ಕರೆ ತಿನ್ನಿಸಿ. ಈ ಸಣ್ಣ ದಾನ ಮನಸ್ಸಿಗೆ ಸಂತೃಪ್ತಿಯನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಇಂದು ನಿಮ್ಮ ದಿನವು ಸ್ನೇಹ, ಜಾಗರೂಕತೆ ಮತ್ತು ಕುಟುಂಬದ ಸಂತೃಪ್ತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ. ಭಾನುವಾರ ಜನವರಿ 11, 2026 ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಬೇಕು. ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಬಾಕಿಗಳನ್ನು ಇಂದು ಅಂತಿಮವಾಗಿ ವಸೂಲಿ ಮಾಡಲಾಗುತ್ತದೆ. ಈ ಹಣಕಾಸು ನಿರ್ವಹಣೆಯಿಂದ ನೀವು ಮನಸ್ಸಿನ ತಣಿವನ್ನು ಅನುಭವಿಸುತ್ತೀರಿ. ನಿಮ್ಮ ಹಾಸ್ಯಮಯ ಸ್ವಭಾವವು ಸಾಮಾಜಿಕ ಕೂಟಗಳಲ್ಲಿ ನಿಮಗೆ ಜನಪ್ರಿಯತೆಯನ್ನು ತರುತ್ತದೆ. ಸೌಮ್ಯ ಹಾಸ್ಯ ಮತ್ತು ಆತ್ಮವಿಶ್ವಾಸದಿಂದ ಹೊಸ ಸಂಪರ್ಕಗಳನ್ನು ಬೆಳೆಸಿರಿ. ಈ ದಿನದ ಸಂಭಾಷಣೆಗಳು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತವೆ. ವೈಯಕ್ತಿಕ ಸಂಬಂಧಗಳು ಸೂಕ್ಷ್ಮವಾಗಿವೆ. ಸಣ್ಣ ವಿಷಯಗಳು ಭಾವನಾತ್ಮಕವಾಗಿ ಪ್ರಭಾವ ಬೀರುತ್ತವೆ. ಸಂಗಾತಿಯ ಸುಳ್ಳಿನಿಂದ ನೀವು ಅಸಮಾಧಾನಗೊಳ್ಳಬಹುದು, ಆದರೆ ಅದು ತಾತ್ಕಾಲಿಕವಾದೆ.
ಶಾಂತ ಸಂವಾದದಿಂದ ವಿಷಯವನ್ನು ಸ್ಪಷ್ಟಗೊಳಿಸಿ. ಉದ್ಯಾನವನದಲ್ಲಿ ನಡೆಯುವಾಗ ನೀವು ಹಿಂದಿನ ಯಾರನ್ನಾದರೂ ಎದುರಿಸಬಹುದು. ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು, ಆದರೆ ಅವುಗಳನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಬೇಡಿ. ಸ್ಪಷ್ಟತೆಗಾಗಿ ಶಾಂತವಾಗಿ ಮಾತನಾಡಿ ಮತ್ತು ಅಗತ್ಯವಿದ್ದರೆ ದೂರವಿರಲು ಆಯ್ಕೆ ಮಾಡಿ. ನಿಮ್ಮ ಸುಮಧುರ ಧ್ವನಿ ಇದ್ದರೆ ಪ್ರೇಮಿಗಾಗಿ ಹಾಡುವ ಮೂಲಕ ನಿಮ್ಮ ಸಂಗಾತಿಯನ್ನು ಸಂತೋಷಪಡಿಸಬಹುದು. ಸಣ್ಣ ರೊಮ್ಯಾಂಟಿಕ್ ಕೃತ್ಯಗಳು ಸಂಬಂಧಕ್ಕೆ ಹೊಸ ಉತ್ಸಾಹವನ್ನು ತರುತ್ತವೆ. ಈ ದಿನವು ಭಾವನಾತ್ಮಕವಾಗಿ ಸವಿರಾಗಿರುತ್ತದೆ. ಒಟ್ಟಾರೆ ಇಂದು ನಿಮ್ಮ ದಿನವು ಆರೋಗ್ಯದ ಜಾಗೃತಿ, ಸಾಮಾಜಿಕ ಪ್ರಭಾವ ಮತ್ತು ಸೂಕ್ಷ್ಮ ಸಂಬಂಧಗಳ ಸಮತೋಲನದಿಂದ ಕೂಡಿದೆ. ಪರಿಹಾರ: ಯಾವುದೇ ಧಾರ್ಮಿಕ ಸ್ಥಳದಲ್ಲಿ ಧ್ವಜ ಅಥವಾ ಬ್ಯಾನರ್ ನೀಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಮನೋಸ್ಥಿತಿಗೆ ಸಹಾಯವಾಗುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ನಿಮ್ಮ ದಿನವು ಶಕ್ತಿ, ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ನಿಮ್ಮ ದಿನವನ್ನು ಯೋಗ ಮತ್ತು ಧ್ಯಾನದೊಂದಿಗೆ ಪ್ರಾರಂಭಿಸಬಹುದು. ಇದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಉಳಿಯುತ್ತದೆ. ಬೆಳಗಿನ ಸಣ್ಣ ಯೋಗಾಸನಗಳು ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ದಿನವಿಡೀ ನಿಮ್ಮ ಶಕ್ತಿಯ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಬ್ಯಾಂಕ್ ವ್ಯವಹಾರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ ಮತ್ತು ತಕ್ಷಣದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಹಣಕಾಸು ಸಂಬಂಧಿತ ದಾಖಲೆಗಳಲ್ಲಿ ಸ್ಪಷ್ಟತೆ ಇರಿಸಿಕೊಳ್ಳುವುದು ನಿಮ್ಮ ಭದ್ರತೆಯನ್ನು ಹೆಚ್ಚಿಸುತ್ತದೆ. ಇಂದು ಪ್ರೀತಿಸುವವರಿಂದ ಉಡುಗೊರೆಗಳನ್ನು ನೀಡಲು ಮತ್ತು ಸ್ವೀಕರಿಸಲು ಶುಭ ದಿನ. ಸಣ್ಣ ಉಡುಗೊರೆಗಳು ಸಂಬಂಧಕ್ಕೆ ಹೊಸ ಉತ್ಸಾಹ ತರುತ್ತವೆ. ಆದರೂ ನಿಮ್ಮ ಭಾವನೆಗಳನ್ನು ನೇರವಾಗಿ ವ್ಯಕ್ತಪಡಿಸಲು ಇಂದು ನಿಮಗೆ ಸಾಧ್ಯವಾಗದೇ ಇರಬಹುದು. ಸಮಯವನ್ನು ಕಾಯ್ದುಕೊಳ್ಳುವುದು ಉತ್ತಮ. ಕಚೇರಿಗೆ ತಲುಪಿದ ತಕ್ಷಣ ನೀವು ಬೇಗನೆ ಮನೆಗೆ ಹೋಗಲು ಯೋಜಿಸಬಹುದು. ಮನೆಗೆ ತಲುಪಿದ ನಂತರ ಚಲನಚಿತ್ರ ವೀಕ್ಷಣೆ ಅಥವಾ ಕುಟುಂಬದೊಂದಿಗೆ ಉದ್ಯಾನವನಕ್ಕೆ ಹೋಗುವಂತಹ ಸೌಮ್ಯ ಯೋಜನೆಗಳು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಸಣ್ಣ ವಿಶ್ರಾಂತಿ ನಿಮ್ಮ ದಿನವನ್ನು ಸಮತೋಲನಗೊಳಿಸುತ್ತದೆ. ನಿಮ್ಮ ಸಂಗಾತಿ ಇಂದು ಅವರ ಸ್ನೇಹಿತರೊಂದಿಗೆ ತುಂಬಾ ಕಾರ್ಯನಿರತರಾಗಬಹುದು. ಇದು ನಿಮಗೆ ಅಸಮಾಧಾನವನ್ನು ಉಂಟುಮಾಡಬಹುದು. ಒತ್ತಾಯಿಸುವುದರ ಬದಲು ಶಾಂತ ಸಂವಾದ ಮತ್ತು ಸಣ್ಣ ಗಮನ ಸಂಬಂಧವನ್ನು ಪುನಃ ಸಮತೋಲನಕ್ಕೆ ತರುತ್ತದೆ. ಯಾವುದೇ ಪ್ರಯೋಜನ ಅಥವಾ ಕಾರ್ಯವನ್ನು ಅದರ ಪರಿಣಾಮಗಳ ಬಗ್ಗೆ ಅತಿಯಾಗಿ ಯೋಚಿಸುವುದರ ಬದಲು ಸ್ವಚ್ಛವಾದ ಸ್ಲೇಟ್ನೊಂದಿಗೆ ಪ್ರಾರಂಭಿಸಿ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಪ್ರತಿ ಕಾರ್ಯವನ್ನು ಕ್ರಮೇಣ ಪೂರ್ಣಗೊಳಿಸಿ. ಇದು ನಿಮಗೆ ಸ್ಪಷ್ಟ ಫಲ ನೀಡುತ್ತದೆ. ದಿನದ ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆಯನ್ನು ನಿಯಂತ್ರಿಸಿ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಚಟುವಟಿಕೆಗಳನ್ನು ಸೇರಿಸಿ. ಪರಿಹಾರ: ರೋಮಾಂಚಕ ಪ್ರೀತಿಯ ಜೀವನಕ್ಕೆ ಬಡವರು ಮತ್ತು ನಿರ್ಗತಿಕರಿಗೆ ಕಪ್ಪು ಬಟ್ಟೆಗಳು ಅಥವಾ ಬಟ್ಟೆಗಳನ್ನು ವಿತರಿಸಿ. ಈ ದಾನ ಮನಸ್ಸಿಗೆ ಸಂತೃಪ್ತಿಯನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ. ತುಲಾರೆ, ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಮನಸ್ಸು ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸಲು ಸಿದ್ಧವಾಗಿದೆ. ಹೊಸ ವಿಚಾರಗಳು ಮತ್ತು ಅವಕಾಶಗಳು ನಿಮ್ಮ ಗಮನಕ್ಕೆ ಬರುತ್ತವೆ. ನೀವು ಪ್ರಯಾಣ ಮಾಡುವುದು ಮತ್ತು ಹಣವನ್ನು ಖರ್ಚು ಮಾಡುವ ಮನಸ್ಥಿತಿಯಲ್ಲಿದ್ದರೂ ತಕ್ಷಣದ ಖರ್ಚುಗಳು ನಂತರ ವಿಷಾದವನ್ನು ತರಬಹುದು. ಅಗತ್ಯವಿಲ್ಲದ ಖರೀದಿಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಿರಿ. ಅತಿಥಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸಬೇಡಿ. ನಿಮ್ಮ ನಡವಳಿಕೆ ಕುಟುಂಬದೊಳಗಿನ ಸಮತೋಲನಕ್ಕೆ ಪ್ರಭಾವ ಬೀರುತ್ತದೆ. ಸೌಮ್ಯತೆ ಮತ್ತು ಶ್ರದ್ಧೆಯಿಂದ ವರ್ತಿಸುವುದು ಸಂಬಂಧಗಳಲ್ಲಿ ಶೂನ್ಯವನ್ನು ತಡೆಯುತ್ತದೆ ಮತ್ತು ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ. ಪ್ರೇಮದಲ್ಲಿ ಬೀಳುವುದು ಇಂದು ನಿಮಗೆ ಅಪವಿತ್ರವಾಗಬಹುದು. ಭಾವನೆಗಳನ್ನು ನಿಧಾನವಾಗಿ ಅನುಭವಿಸಿ ಮತ್ತು ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಉದ್ಯಮಿಗಳು ತಮ್ಮ ಕಚೇರಿಗಳಲ್ಲಿಂದ ಹೆಚ್ಚು ಸಮಯ ಕುಟುಂಬದೊಂದಿಗೆ ಕಳೆಯಲು ಇಚ್ಛಿಸುತ್ತಾರೆ. ಈ ಸಮಯ ಮನೆಯಲ್ಲಿನ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ನೀವು ಸುಂದರವಾದ ಪ್ರಣಯ ದಿನವನ್ನು ಅನುಭವಿಸುತ್ತೀರಿ, ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ತೊಂದರೆಗೊಳಿಸಬಹುದು. ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ವಿಶ್ರಾಂತಿಗೆ ಪ್ರಾಧಾನ್ಯತೆ ನೀಡಿ.
ವಾರಾಂತ್ಯದಲ್ಲಿ ಕುಟುಂಬದ ಒತ್ತಡ ನಿಮಗೆ ಸ್ವಲ್ಪ ನಿರಾಶೆಯನ್ನು ತರುತ್ತದೆ. ಕೋಪಗೊಳ್ಳುವುದನ್ನು ತಪ್ಪಿಸುವುದು ನಿಮ್ಮ ಹಿತಾಸಕ್ತಿಯಾಗಿದೆ. ಸ್ಪಷ್ಟ ಸಂವಾದ ಮತ್ತು ಸೌಮ್ಯತೆ ಇಂದು ಪ್ರಮುಖವಾಗಿವೆ. ನಿಮ್ಮ ಭಾವನೆಗಳನ್ನು ಶಾಂತವಾಗಿ ವ್ಯಕ್ತಪಡಿಸಿ ಮತ್ತು ಕುಟುಂಬದ ಬೇಡಿಕೆಗಳನ್ನು ಸಮತೋಲನದಿಂದ ನಿರ್ವಹಿಸಿ. ಸಣ್ಣ ವಿರಾಮಗಳು ಮತ್ತು ಗಹಿರ ಉಸಿರಾಟ ಅಭ್ಯಾಸಗಳು ನಿಮ್ಮ ಮನಸ್ಸಿಗೆ ತಕ್ಷಣ ಶಾಂತಿಯನ್ನು ತರುತ್ತವೆ. ಪರಿಹಾರ: ಬಿಳಿ ಶ್ರೀಗಂಧದ ಪೇಸ್ಟನ್ನು ಹಣೆ ಅಥವಾ ಹೊಕ್ಕಳಿನ ಮೇಲೆ ಗುರುತು ಹಾಕಿ. ಇದು ಕೌಟುಂಬಿಕ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಮನೋಸ್ಥಿತಿಗೆ ಶಾಂತಿಯನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ನಮಸ್ಕಾರ ವೃಶ್ಚಿಕರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ರೋಮಾಂಚನಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ನಿಮ್ಮನ್ನು ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿ. ಸಣ್ಣ ಸಾಹಸಗಳು ಮತ್ತು ಹೊಸ ಅನುಭವಗಳು ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಆದರೆ ಶರೀರದ ಸೀಮೆಯನ್ನು ಗಮನದಲ್ಲಿರಿಸಿ. ನಿಮ್ಮ ನಿವಾಸಕ್ಕೆ ಸಂಬಂಧಿಸಿದ ಹೂಡಿಕೆಗಳು ಇಂದು ಲಾಭದಾಯಕವಾಗಬಹುದು. ಯೋಜನೆಗಳನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ. ದೀರ್ಘಕಾಲದ ದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬ ಕೂಟದಲ್ಲಿ ನೀವು ಕೇಂದ್ರ ಹಂತವನ್ನು ಆಕ್ರಮಿಸಿಕೊಳ್ಳುವ ಸಾಧ್ಯತೆಯಿದೆ. ಸೌಮ್ಯತೆ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಿ. ಈ ಸಮಯವು ಸಂಬಂಧಗಳನ್ನು ಗಾಢಗೊಳಿಸಲು ಉತ್ತಮವಾಗಿದೆ. ನೀವು ನಿಮ್ಮ ಉತ್ತಮ ನಡವಳಿಕೆಯಲ್ಲಿರಬೇಕು. ಇಂದು ಪ್ರೇಮಿಯನ್ನು ಅಸಮಾಧಾನಗೊಳಿಸಲು ಹೆಚ್ಚು ಸಮಯವಿಲ್ಲ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧವನ್ನು ಉಳಿಸುತ್ತದೆ. ಸತ್ಯ ಮತ್ತು ಸೌಮ್ಯತೆ ಮುಖ್ಯ. ಯಾವುದೇ ವಾದಕ್ಕೆ ತಳ್ಳಪಟ್ಟರೆ ಕಠಿಣ ಟೀಕೆಗಳನ್ನು ಮಾಡದಂತೆ ಜಾಗರೂಕರಾಗಿರಿ. ಶಾಂತ ಸಂವಾದ ಮತ್ತು ಸ್ಪಷ್ಟತೆ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ. ತಕ್ಷಣದ ಪ್ರತಿಕ್ರಿಯೆ ಬದಲು ಒಂದು ಕ್ಷಣ ನಿಂತು ಪರಿಗಣಿಸಿ. ಇಂದು ಕಷ್ಟಕರ ಸಂದರ್ಭಗಳಲ್ಲಿ ನಿಮ್ಮ ಸಂಗಾತಿ ಹೆಚ್ಚು ಆಸಕ್ತಿ ತೋರಿಸದಿರಬಹುದು. ಅವರ ಸ್ಥಿತಿಯನ್ನು ಒಪ್ಪಿಕೊಳ್ಳಿ ಮತ್ತು ಅಗತ್ಯವಿದ್ದರೆ ಸ್ವಲ್ಪ ದೂರದಿಂದ ಸಮರ್ಥನೆ ನೀಡಿ. ನಿಮ್ಮ ತೊಂದರೆಗೊಂಡ ದಿನಗಳು ಕೊನೆಗೊಳ್ಳುತ್ತಿವೆ. ಹೊಸ ದಿಕ್ಕನ್ನು ಯೋಚಿಸಿ. ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವುದರ ಬಗ್ಗೆ ಚಿಂತಿಸುವುದು ಈಗ ಸೂಕ್ತ ಸಮಯ. ಸೃಜನಶೀಲ ಚಿಂತನೆ ಮತ್ತು ಸಣ್ಣ ಯೋಜನೆಗಳು ಮುಂದಿನ ಹೆಜ್ಜೆಗಳಿಗೆ ದಾರಿ ತೋರಿಸುತ್ತವೆ. ಪರಿಹಾರ: ನಿಮ್ಮ ಪ್ರೇಮ ಜೀವನ ಸುಧಾರಿಸಲು ಶುದ್ಧ ಬೆಳ್ಳಿಯ ಬಳೆಯನ್ನು ಧರಿಸಿ. ಇದು ಮನೋಸ್ಥಿತಿಗೆ ಶಾಂತಿ ಮತ್ತು ಸಂಬಂಧಗಳಿಗೆ ಸೌಮ್ಯತೆ ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣಗಳು ಕೇಸರಿ ಮತ್ತು ಹಳದಿ. ಇಂದು ನಿಮ್ಮ ದಿನವು ಪ್ರೇಮ, ಶಾಂತಿ ಮತ್ತು ಹೊಸ ಅವಕಾಶಗಳಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಅನಾರೋಗ್ಯದ ಬಗ್ಗೆ ಹೆಚ್ಚು ಚರ್ಚಿಸುವುದನ್ನು ತಪ್ಪಿಸಿ. ಅನೇಕ ಬಾರಿ ಅದನ್ನು ನಿರಂತರವಾಗಿ ಚರ್ಚಿಸುವುದರಿಂದ ಆತಂಕ ಹೆಚ್ಚಾಗುತ್ತದೆ. ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಲು ಸಣ್ಣ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಬೆಳಗಿನ ಸಣ್ಣ ವ್ಯಾಯಾಮ ಅಥವಾ ಗಹನ ಉಸಿರಾಟ ಅಭ್ಯಾಸಗಳನ್ನು ಮಾಡಿ. ಇಂದು ಆಲ್ಕೋಹಾಲ್ ಅಥವಾ ಯಾವುದೇ ನಶೆಗೊಳಿಸುವ ವಸ್ತುವನ್ನು ಸೇವಿಸುವುದನ್ನು ತಪ್ಪಿಸಿ. ಅತಿಯಾದ ಸೇವನೆಯಿಂದ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳುವ ಅಥವಾ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅಗತ್ಯವಿಲ್ಲದ ವಸ್ತುಗಳನ್ನು ಕೈಗೆ ತೆಗೆದುಕೊಳ್ಳಬೇಡಿ ಮತ್ತು ನಿಮ್ಮ ಸುತ್ತಲೂ ಸುರಕ್ಷತೆಯನ್ನು ಕಾಪಾಡಿ. ಇತರರ ಗಮನವನ್ನು ಸೆಳೆಯಲು ಹೆಚ್ಚು ಪ್ರಯತ್ನಿಸದೆ ಇತರರೊಂದಿಗೆ ಸಹಾನುಭೂತಿಯಿಂದ ವರ್ತಿಸಿ. ನೀವು ನಿಮ್ಮ ಸಂಗಾತಿಗೆ ಸಾಕಷ್ಟು ಗಮನ ನೀಡದಿದ್ದರೆ ಅವರು ಅಸಮಾಧಾನಗೊಳ್ಳಬಹುದು. ಹಗಲಿನಲ್ಲಿ ವಾಗ್ವಿವಾದ ಸಂಭವಿಸಬಹುದು, ಆದರೆ ಊಟದ ಸಮಯದಲ್ಲಿ ಶಾಂತ ಸಂವಾದದಿಂದ ವಿಷಯವನ್ನು ಸಮಾಧಾನಗೊಳಿಸಬಹುದು. ಕೆಲವು ಸಮಸ್ಯೆಗಳ ಕಾರಣದಿಂದ ಕೆಲಸದ ಸ್ಥಳದಲ್ಲಿ ಅಸಮಾಧಾನ ಉಂಟಾಗಬಹುದು. ಅವುಗಳ ಬಗ್ಗೆ ಅತಿಯಾಗಿ ಚಿಂತಿಸಬೇಡಿ. ಸಮಸ್ಯೆಗಳ ಪರಿಹಾರಕ್ಕೆ ತಕ್ಷಣದ ಪ್ರತಿಕ್ರಿಯೆ ಬದಲು ಕ್ರಮಬದ್ಧವಾಗಿ ಕ್ರಮ ಕೈಗೊಳ್ಳಿ ಮತ್ತು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಣ್ಣ ವ್ಯಾಪಾರ ಕಂಪನಿಗಳು ಉದ್ಯೋಗಿಗಳನ್ನು ಸಣ್ಣ ಪಾರ್ಟಿಯೊಂದಿಗೆ ಉಲ್ಲಾಸಿಸಲು ಆಹ್ವಾನಿಸಬಹುದು. ಭಾಗವಹಿಸುವಾಗ ಸುರಕ್ಷತೆ ಮತ್ತು ಮಿತಿಯನ್ನು ಕಾಪಾಡಿ. ರಾತ್ರಿ ಸಮಯದಲ್ಲಿ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕಿಸಲು ಸಮಯ ಮೀಸಲಿಡಿ. ಪರಿಹಾರ: ರೋಗಮುಕ್ತ ಜೀವನಕ್ಕಾಗಿ 7 ಮುಖಿ ರುದ್ರಾಕ್ಷಿಯನ್ನು ಧರಿಸಿ. ಇದು ಶಕ್ತಿಯನ್ನು ಮತ್ತು ರಕ್ಷಣೆಯನ್ನು ಹೆಚ್ಚಿಸುತ್ತದೆ. ದಿನದ ಪ್ರತಿಕ್ಷಣದಲ್ಲೂ ಸ್ವಲ್ಪ ಧ್ಯಾನ ಮತ್ತು ಗಹನ ಉಸಿರಾಟ ಅಭ್ಯಾಸಗಳನ್ನು ಸೇರಿಸಿ. ನಿಮ್ಮ ದಿನ ಶಾಂತಿ, ಜಾಗರೂಕತೆ ಮತ್ತು ಸಂಬಂಧಗಳ ಸಮತೋಲನದಿಂದ ತುಂಬಿರಲಿ. ನಿಮ್ಮ ಅದೃಷ್ಟ ನಂಬರ್ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ಆರೋಗ್ಯ ಮತ್ತು ಮನೋಸ್ಥಿತಿ ಉತ್ತಮವಾಗಿರಲಿ. ಶುಭವಾಗಲಿ. ನಮಸ್ಕಾರ ಮಕರರೇ. ಭಾನುವಾರ ಜನವರಿ 12, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ಶಕ್ತಿಯಿಂದ ತುಂಬಿರುತ್ತೀರಿ.
ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಈ ಉತ್ಸಾಹವನ್ನು ಜವಾಬ್ದಾರಿತನದಿಂದ ಬಳಸಿ ಮತ್ತು ಪ್ರಮುಖ ಕಾರ್ಯಗಳಿಗೆ ಆದ್ಯತೆ ನೀಡಿ. ಮನರಂಜನೆ ಅಥವಾ ಸೌಂದರ್ಯವರ್ಧಕ ಸುಧಾರಣೆಗಾಗಿ ಹೆಚ್ಚು ವೆಚ್ಚ ಮಾಡಬೇಡಿ. ತಾತ್ಕಾಲಿಕ ಆನಂದಕ್ಕಾಗಿ ಅನಗತ್ಯ ವೆಚ್ಚಗಳು ನಂತರ ವಿಷಾದವನ್ನು ತರಬಹುದು. ಸಣ್ಣ ಉಲ್ಲಾಸಗಳಿಗೆ ಬಜೆಟ್ ನಿಗದಿಪಡಿಸಿ. ಹಳೆಯ ಸಂಪರ್ಕ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಭಾವನೆಗಳನ್ನು ಸ್ಪಷ್ಟವಾಗಿ ನಿರ್ವಹಿಸಿ ಮತ್ತು ಅಗತ್ಯವಿದ್ದರೆ ದೂರವಿರಲು ಆಯ್ಕೆ ಮಾಡಿ. ಪ್ರಾಣದ ಅವಕಾಶಗಳು ಸ್ಪಷ್ಟವಾಗಿವೆ, ಆದರೆ ಅಲ್ಪಾವಧಿಯಾಗಿರಬಹುದು. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಇಂದು ಕಚೇರಿಯಿಂದ ಹಿಂದಿರುಗಿ ನಿಮ್ಮ ನೆಚ್ಚಿನ ಹವ್ಯಾಸಗಳಲ್ಲಿ ಪಾಲ್ಗೊಳ್ಳಿ. ಇದು ನಿಮ್ಮನ್ನು ಶಾಂತಗೊಳಿಸುತ್ತದೆ ಮತ್ತು ಮನೋಬಲವನ್ನು ಪುನಶ್ಚೇತನಗೊಳಿಸುತ್ತದೆ. ಸೃಜನಶೀಲ ಚಟುವಟಿಕೆಗಳು ಅಥವಾ ಸಣ್ಣ ಕೈಗಾರಿಕೆಗಳು ಉತ್ತಮ ಆಯ್ಕೆ. ನಿಮ್ಮ ಸಂಗಾತಿ ಇಂದು ಸೆಕೆಂಡುಗಳ ಭಿನ್ನರಾಶಿಯಲ್ಲಿ ನಿಮ್ಮ ನೋವನ್ನು ಚುಂಬಿಸುತ್ತಾರೆ. ಅವರ ಸೌಮ್ಯ ಸ್ಪರ್ಶ ಮತ್ತು ಮಾತುಗಳು ನಿಮ್ಮನ್ನು ಹರವಸೆಗೊಳಿಸುತ್ತವೆ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧವನ್ನು ಗಾಢಗೊಳಿಸುತ್ತದೆ. ನಿಮ್ಮ ಸಮಯವನ್ನು ಅನಗತ್ಯ ವಿಷಯಗಳಲ್ಲಿ ಸ್ಪೆಲ್ಲಿಸಬೇಡಿ. ಬದಲಾಗಿ ಹೊಸ ಭಾಷೆಯನ್ನು ಕಲಿಯಲು ಪ್ರಯತ್ನಿಸಿ. ಇದು ನಿಮ್ಮ ಸಂಭಾಷಣಾ ಕೌಶಲ್ಯ ಮತ್ತು ವೃತ್ತಿಪರ ಅವಕಾಶಗಳನ್ನು ವಿಸ್ತರಿಸುತ್ತದೆ. ದಿನಕ್ಕೆ ಸಣ್ಣ ಅವಧಿ ನಿಯಮಿತವಾಗಿ ಮೀಸಲಿಡಿ. ಒಟ್ಟಾರೆ ಇಂದು ಶಕ್ತಿ, ಸೃಜನಶೀಲತೆ ಮತ್ತು ಪ್ರೇಮದ ಸಂಯೋಜನ ನಿಮ್ಮನ್ನು ಬೆಂಬಲಿಸುತ್ತದೆ. ಜವಾಬ್ದಾರಿತನದಿಂದ ಖರ್ಚು ಮಾಡಿ, ಹಳೆಯ ಸಂಬಂಧಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿ ಮತ್ತು ನಿಮ್ಮ ಸಮಯವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ಪರಿಹಾರ: ಸುಖಭರಿತ ಕೌಟುಂಬಿಕ ಜೀವನಕ್ಕಾಗಿ ಮನೆಯ 4 ಮೂಲೆಗಳಲ್ಲಿ ಕೆಂಪು ಕಲ್ಲುಗಳನ್ನು ಇರಿಸಿ. ಇದು ಮನೋಸ್ಥಿತಿಗೆ ಶಾಂತಿ ಮತ್ತು ಕೌಟುಂಬಿಕ ಏಕತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣಗಳು ಕೆಂಪು ಮತ್ತು ಮರೂನ್. ಇಂದು ನಿಮ್ಮ ದಿನ ಶಕ್ತಿ, ಪ್ರೇಮ ಮತ್ತು ಹೊಸ ಕಲಿಕೆಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕುಂಭರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ಹೆಚ್ಚು ಕ್ಯಾಲೋರಿ ಆಹಾರವನ್ನು ತಪ್ಪಿಸಿ ಮತ್ತು ನಿಮ್ಮ ವ್ಯಾಯಾಮದ ಬಗ್ಗೆ ಧಾರ್ಮಿಕರಾಗಿರಿ. ಬೆಳಗಿನ ಸಣ್ಣ ವ್ಯಾಯಾಮ ಮತ್ತು ಗಹನ ಉಸಿರಾಟ ಅಭ್ಯಾಸಗಳು ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ. ನಿಯಮಿತ ನೀರಿನ ಸೇವನೆ ಮತ್ತು ಸಣ್ಣ ನಡಿಗೆಗಳು ದೇಹಕ್ಕೆ ತಾಜಗಿಯನ್ನು ತರುತ್ತವೆ. ಆಹ್ವಾನಿತರನ್ನು ಇಂದು ಅನಿಪೇಕ್ಷಿತವಾಗಿ ನಿಮ್ಮ ಮನೆಗೆ ಬರಬಹುದು. ಇದರಿಂದ ನೀವು ಮುಂದಿನ ತಿಂಗಳಿಗೆ ಪ್ರಯೋಜಿಸಿದ್ದ ಗೃಹೋಪಯೋಗಿ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ತಕ್ಷಣದ ಖರ್ಚುಗಳನ್ನು ತಾಳ್ಮೆಯಿಂದ ನಿರ್ಧರಿಸಿ ಮತ್ತು ಅಗತ್ಯವಿಲ್ಲದ ಖರೀದಿಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿರಿ. ಕೌಟುಂಬಿಕ ಸಮಸ್ಯೆಗೆ ಹೆಚ್ಚಿನ ಆದ್ಯತೆ ನೀಡಿ ಅವುಗಳನ್ನು ವಿಳಂಬವಿಲ್ಲದೆ ಚರ್ಚಿಸುವುದು ಉತ್ತಮ. ಸಮಸ್ಯೆಯನ್ನು ತೆರೆಯುವ ಮೂಲಕ ಮನೆಯಲ್ಲಿನ ಜೀವನವನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ಸಂಬಂಧಗಳ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಪ್ರಯಾಣವು ಪ್ರಣಯ ಸಂಬಂಧವನ್ನು ಉತ್ತೇಜಿಸುತ್ತದೆ. ಸಣ್ಣ ಪ್ರಯಾಣಗಳು ಅಥವಾ ಹೊರಗಿನ ಚಟುವಟಿಕೆಗಳು ಸಂಗಾತಿಯೊಂದಿಗೆ ಸಂಬಂಧವನ್ನು ಗಾಢಗೊಳಿಸುತ್ತವೆ. ಪ್ರಯಾಣದ ಯೋಜನೆಗಳನ್ನು ಸರಿಯಾಗಿ ತಯಾರು ಮಾಡಿ ಮತ್ತು ಸಣ್ಣ ರೊಮ್ಯಾಂಟಿಕ್ ಕ್ಷಣಗಳನ್ನು ರೂಪಿಸಿ. ಯಾವುದೇ ಹೊಸ ಕಾರ್ಯ ಅಥವಾ ಯೋಜನೆಯನ್ನು ಪ್ರಾರಂಭಿಸುವ ಮೊದಲು ಆ ಕ್ಷೇತ್ರದಲ್ಲಿ ಅನುಭವ ಇರುವವರೊಂದಿಗೆ ಮಾತನಾಡಿ. ಅವರ ಸಲಹೆಗಳು ಮತ್ತು ಅನುಭವಗಳು ನಿಮ್ಮ ನಿರ್ಧಾರಗಳನ್ನು ದೃಢಗೊಳಿಸುತ್ತವೆ. ಇಂದು ಸಮಯವಿದ್ದರೆ ಅವರನ್ನು ಭೇಟಿ ಮಾಡಿ ಮತ್ತು ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಿ. ಇಂದು ನೀವು ಮತ್ತೆ ನಿಮ್ಮ ಸಂಗಾತಿಯನ್ನು ಪ್ರೀತಿಸುತ್ತೀರಿ. ಸಣ್ಣ ಕೃತ್ಯಗಳು ಮತ್ತು ಗಮನ ಸಂಬಂಧಕ್ಕೆ ಹೊಸ ಉತ್ಸಾಹವನ್ನು ತರುತ್ತವೆ. ದಿನದ ಮಧ್ಯದಲ್ಲಿ ಸೋಮಾರಿತನವನ್ನು ಅನುಭವಿಸಿದರೂ ಮನೆಯಿಂದ ಹೊರಬಂದು ಸಕ್ರಿಯವಾಗಿದ್ದರೆ ಬಹಳಷ್ಟು ಸಾಧಿಸಬಹುದು. ನಿಮ್ಮ ಸಮಯವನ್ನು ಅನಗತ್ಯ ವಿಷಯಗಳಲ್ಲಿ ವ್ಯರ್ಥ ಮಾಡಬೇಡಿ. ಬದಲಾಗಿ ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಸಣ್ಣ ಅವಧಿ ಮೀಸಲಿಡಿ. ಈ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಮ ಸಂಭಾಷಣಾತ್ಮಕ ಮತ್ತು ವೃತ್ತಿಪರ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಪರಿಹಾರ: ಪೂಜಾಘರ್ ಅಥವಾ ಫ್ಯಾಮಿಲಿ ಬಲಿಪೀಠದಲ್ಲಿ ನಿಮ್ಮ ದೇವತೆಯ ಚಿನ್ನದ ವಿಗ್ರಹವನ್ನು ಇಟ್ಟು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಪೂಜೆ ಮಾಡಿ. ಇದು ಮನೋಸ್ಥಿತಿಗೆ ಶಾಂತಿ ಮತ್ತು ಕುಟುಂಬದ ಏಕತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಇಂದು ನಿಮ್ಮ ದಿನವು ಆರೋಗ್ಯ, ಪ್ರೇಮ ಮತ್ತು ಕುಟುಂಬದ ಸಮತೋಲನದಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಭಾನುವಾರ ಜನವರಿ 11, 2026ರ ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಮಾನಸಿಕ ಶಾಂತಿಗಾಗಿ ನಿಮ್ಮ ಉದ್ವೇಗವನ್ನು ಬಗೆಹರಿಸಿ. ಗಹನ ಉಸಿರಾಟ ಮತ್ತು ಸಣ್ಣ ಧ್ಯಾನಾಭ್ಯಾಸಗಳು ತಕ್ಷಣ ಶಾಂತಿಯನ್ನು ತರುತ್ತವೆ. ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣಕ್ಕೆ ಕೇಂದ್ರೀಕರಿಸಿ ಮತ್ತು ಅನಗತ್ಯ ಚಿಂತನೆಗಳನ್ನು ಬಿಡಿ. ಇಂದು ನಿಮ್ಮ ಒಡಹುಟ್ಟಿದವರು ಆರ್ಥಿಕ ಸಹಾಯ ಕೇಳಬಹುದು. ಸಹಾಯ ಮಾಡುವ ಮನಸ್ಸು ಉತ್ತಮ.
ಆದರೆ ನಿಮ್ಮ ಆರ್ಥಿಕ ಹೊರೆಯನ್ನು ಗಮನದಲ್ಲಿರಿಸಿ. ಸಹಾಯದಿಂದ ತಾತ್ಕಾಲಿಕ ಒತ್ತಡ ಉಂಟಾಗಬಹುದು, ಆದರೆ ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸುತ್ತದೆ. ನಿಮ್ಮ ಬಿಡುವಿನ ಸಮಯವನ್ನು ಮಕ್ಕಳ ಸಹವಾಸಕ್ಕಾಗಿ ಮೀಸಲಿಡಿ. ಅವರೊಂದಿಗೆ ಆಟವಾಡಿ ಮತ್ತು ಅವರ ಹಾಸ್ಯವನ್ನು ಆನಂದಿಸಿ. ನೀವು ದಾರಿಯನ್ನು ಮೀರಿ ಹೋಗಬೇಕಾದರೂ ಈ ಕ್ಷಣಗಳು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಇಂದು ನಿಮ್ಮ ಪ್ರಿಯತಮೆಯ ಅನಿಯಮಿತ ನಡವಳಿಕೆಯನ್ನು ನಿಭಾಯಿಸಲು ಕಷ್ಟವಾಗಬಹುದು. ಅವರ ವರ್ತನೆಗೆ ತೀವ್ರವಾಗಿ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿ ಎಲ್ಲವನ್ನೂ ಇತ್ಯರ್ಥಪಡಿಸುತ್ತದೆ. ಶಾಂತ ಸಂವಾದ ಮತ್ತು ಸಣ್ಣ ಗಮನ ಸಂಬಂಧವನ್ನು ಉಳಿಸುತ್ತದೆ. ಸಹಾಯಕ್ಕಾಗಿ ನಿಮ್ಮನ್ನು ನೋಡುವ ಜನರಿಗೆ ನೀವು ಬದ್ಧತೆಯನ್ನು ಮಾಡುತ್ತೀರಿ. ನಿಮ್ಮ ಮಾತುಗಳನ್ನು ನಿಭಾಯಿಸಿ ಮತ್ತು ಸಾಧ್ಯವಾದಷ್ಟು ಸ್ಪಷ್ಟ ಷರತ್ತುಗಳನ್ನು ನಿಗದಿಪಡಿಸಿ. ಬದ್ಧತೆ ನೀಡುವಾಗ ನಿಮ್ಮ ಸ್ವಂತ ಶ್ರೇಯಸ್ಸನ್ನು ಗಮನದಲ್ಲಿರಿಸಿ. ಉತ್ತಮ ಭವಿಷ್ಯಕ್ಕಾಗಿ ಯೋಜಿಸಲು ಎಂದಿಗೂ ತಡತಾಳದಾಡಿಲ್ಲ. ಈ ದಿನವನ್ನು ಬಳಸಿ ನಿಮ್ಮ ಮತ್ತು ನಿಮ್ಮ ಭವಿಷ್ಯದ ಉಜ್ವಲ ಭವಿಷ್ಯವನ್ನು ರೂಪಿಸಿ. ಸಣ್ಣ ಹಂತಗಳಲ್ಲಿ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಕ್ರಮೇಣ ಅವುಗಳತ್ತ ಸಾಗಿ. ಪರಿಹಾರ: ಪ್ರೇಮ ಜೀವನವನ್ನು ಸುಧಾರಿಸಲು ಸಂಕಟ್ ಮೋಚನ್ ಹನುಮಾನ್ ಅಷ್ಟಕ್ ಪಠಿಸಿ. ಇದು ಮನೋಸ್ಥಿತಿಗೆ ಶಾಂತಿ ಮತ್ತು ಸಂಬಂಧಗಳಿಗೆ ಗಾಢತೆಯನ್ನು ತರುತ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಡೂರ್ಯ. ಇಂದು ನಿಮ್ಮ ದಿನ ಶಾಂತಿ, ಪ್ರೀತಿ ಮತ್ತು ಕುಟುಂಬದ ಸಂತೃಪ್ತಿಯಿಂದ ತುಂಬಿರಲಿ. ಶುಭವಾಗಲಿ.